ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಏನು PSI ಫ್ರೀ ಕೋಚಿಂಗ್ ಕರೆದಿದ್ರು ಅದರ ಫಸ್ಟ್ ಸೆಲೆಕ್ಷನ್ ಲಿಸ್ಟ್, ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು, ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಕ್ಯಾಟಗರಿ ಮೆನ್ಷನ್ ಮಾಡಿಲ್ಲ, ಬಟ್ ಯಾರ್ಯಾರು ವೆರಿಫಿಕೇಷನಿಗೆ ಹೋಗಿದಾರಲ್ಲ ಅವರು ಯಾರ್ಯಾರ್ದು ಫಿಸಿಕಲ್ ಎಲ್ಲ ಸರಿ ಇದೆ ಅಂತ ವೆರಿಫೈ ಆಗಿದೆ ಅಂಥವ್ರ ಹೆಸರದೆಲ್ಲ ಲಿಸ್ಟ್ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಕರೆದಿದ್ದು ಎಷ್ಟು ಜನನ ಅಂದರೆ ಟೋಟಲ್ ಅಂದರೆ ಕ್ಯಾಟಗರಿ 1ಇಂದ 61 ಮೆಂಬರ್ಸನ್ನು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಕರೆದಿದ್ರು. ಕ್ಯಾಟಗರಿ 2A ಇಂದ 210 ಮೆಂಬರ್ಸನ್ನು ಕರೆದಿದ್ರು. ಕ್ಯಾಟಗರಿ 3A ಇಂದ 68 ಮೆಂಬರ್ಸನ್ನು ಕರೆದಿದ್ರು. ಈಗ ಅಂದರೆ ಟೋಟಲ್ 339 ಮೆಂಬರ್ಸನ್ನು ವೆರಿಫಿಕೇಷನಿಗೆ ಕರೆದಿದ್ರು ಸೆಲೆಕ್ಟೆಡ್ ಅಂತ ಬೇರೆ ಬೇರೆ ಕ್ಯಾಟಗರಿಯಲ್ಲಿ. ಆದರೆ ಅದರಲ್ಲಿ ಫಸ್ಟ್ ಲಿಸ್ಟಲ್ಲಿರೋ ಹೆಸರು ಎಷ್ಟು ಅಂತ ಹೇಳಿದ್ರೆ 238 ಮಾತ್ರ. ಅಂದರೆ ಇನ್ನು 101 ಕ್ಯಾಂಡಿಡೇಟ್ಸ್ ಇನ್ನು ವೆರಿಫಿಕೇಷನ್ ಮಾಡಿಸಿರಲಿಲ್ಲ ಇದು. ಸೊ ಫಸ್ಟ್ ರೌಂಡಲ್ಲಿ 238 ಮೆಂಬರ್ಸ್ದು ಸೆಲೆಕ್ಟೆಡ್ ಮೆಂಬರ್ಸ್ದು ನೇಮ್ ಇದೆ. ಇವರಿಗೆ ಮಾರ್ಚ್ 1ಇಂದನೇ ಸ್ಟಾರ್ಟು. ಅದೇ ಕಾಲೇಜಲ್ಲಿನೇ ಎಲ್ಲಿ ವೆರಿಫಿಕೇಷನ್ ನಡೆದಿತ್ತು ಅದೇ ಕಾಲೇಜಿನೇ ಲೊಕೇಶನ್ ಹಾಕಿದ್ದಾರೆ, ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅವರಿಗೆ ಕೋಚಿಂಗ್. 75 ಡೇಸ್ ಕೋಚಿಂಗು. ಇದು ಫಸ್ಟ್ ಲಿಸ್ಟನ್ನು ಈಗ ಬಿಟ್ಟಿದ್ದಾರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ನೇಮ್ ಸೆಲೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಆ್ಯಂಡ್ ಸೆಕೆಂಡ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ, ಅದರಲ್ಲೂ ಕೂಡ ಇನ್ನು ತುಂಬ ಜನ ಸೆಲೆಕ್ಟ್ ಮಾಡಿದ್ದಾರೆ, ಅದನ್ನು ಕೂಡ ಹಾಕ್ತೀನಿ. ಸೆಕೆಂಡ್ ರೌಂಡ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.